ಹೋಯ್ ಏನ್ ಇಷ್ಟೊತ್ತಲ್ಲಿ ಮಲಗ್ತೀರ್ರಿ ಕುಂಭಕರ್ಣ ತರ ಹೇಳ್ರಿ ಹೇಳಲ್ವಾ ನಿಮ್ಮನ್ನ ಎಲ್ಲಿಗೆ ಹಾಕ್ತಿದ್ಯಾ ನನ್ ತಲೆ ಹೊಡೆದು ಕೊಲ್ಲು ಪ್ಲಾನ್ ಇಟ್ಕೊಂಡಿದೀನಿ ಇವತ್ತು ಅಯ್ಯಯ್ಯೋ ನಿಮಗ್ ಜೋರ್ ನಿದ್ರೆ ಬಂದಿತ್ತೇನೋ ಪಾಪ ಇಲ್ಲ ಕಣೆ ನಿದ್ರೆ ಇಲ್ಲಿ ಹೊಡಿತಿದ್ದೆ ಕುಣಿತಿದ್ದೀನಲ್ಲೇ ಬಾ ನೀನು ಕುಣಿ ಎಡ್ಬಿಡಂಗಿ ಯಾಕೆ ಹೇಳ್ಸಿದೆ ಮಲಗಿದ್ದವನ್ನ ಬೊಗ್ಳೆ ಬೇಗ ಇರಿ ಇವತ್ ನಮ್ಗೆ ನನ್ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನನ್ನ ಮಾವನ ಮನೆಗೆ ನಿನ್ನಪ್ಪನ ಮನೆಗೆ ಅನ್ನು ಎರಡು ಒಂದೇ ಅಲ್ವೇನ್ರಿ ನಾನ್ ಬರಲ್ಲ ನಿನ್ನ ಅಪ್ಪನ ಮನೆಗೆ ಒಂದ್ಸರಿ ಬ್ಯಾಂಡ್ ಬಾಜಾ ಎಲ್ಲ ಬಾರ್ಸ್ಕೊಂಡು ಹೋಗಿದ್ದೆ ಆಗ ಅವರು ಅವ್ರ ಮನೆ ಸಮಸ್ಯೆನ ನನ್ನ ತಲೆ ಹೊರ್ಸ್ಕೊಳ್ಸಿದ್ರು ಅಯ್ಯೋ ಏನ್ ಸಮಸ್ಯೆ ರೀ ನೀನೇ ಕಣೆ ಮಂದ್ಬುದ್ಧಿ ನೀನೇ ಮತ್ತೆ ಯಾವಳು ಸಿಕ್ತಿದ್ಲು ರೀ ನಿಮ್ಮ ಈ ಮುಸುಡಿಗೆ ಈ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಯಾವಳ ಕುಂಟಿನೋ ಕುರುಡಿನೋ ಸಿಕ್ತಿದ್ಲು ನಿಮ್ಮ ಮೂತಿಗೆ ಕುಂಟಿ ಕುರುಡಿ ಆಗಿದ್ರು ಪರವಾಗಿರ್ಲಿಲ್ಲ ಕಣೆ ನಿನ್ನ ಕಟ್ಕೊಂಡು ಒದ್ದಾಡ್ತಿದ್ದೀನಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿರೋದು ನಂಗೇನು ಹೊಟ್ಟೆ ಬರಲಿಲ್ಲ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಅದೇನೋ ಅಪ್ಪಯ್ಯ ಅಳಿ ಮೈನ್ ಕರ್ಕೊಂಡು ಬಾ ಒಳ್ಳೆ ಒಂದ್ ಜೋಡಿ ಬಟ್ಟೆ ಕೊಡಿಸ್ತೀನಿ ಅಂದ್ರು ಅದಕ್ಕೆ ಕರೆದೆ ವಾವ್ ಬಟ್ಟೆನಾ ಹೋಗಿ ಬಂದ್ರೆ ಆಯ್ತು ಬಿಡು ದೊಡ್ಡವ್ರ ಮನ್ಸು ನೋಯಿಸ್ಬಾರ್ದು ನಂಗೇನು ಬಟ್ಟೆ ಆಸೆ ಇಲ್ಲ ಆದರೆ ಹಿರಿಯರು ಕರೆದಾಗ ಇಲ್ಲ ಅನ್ಬಾರ್ದು ಅದಕ್ಕೆ ಹೋಗಿ ಬರೋಣ ಹೋಗು ರೆಡಿ ಆಗು ಲೇ ಆಯ್ತೇನೆ 2 ಗಂಟೆಯಿಂದ ರೆಡಿ ಆಗ್ತಿದೆಯಲ್ಲ ಕಾರ್ನವನು ಕಾಯ್ತಿದ್ದಾನೆ ಅವನು ಹೋದ್ರೆ ಇನ್ನು ಬೇರೆ ಕಾರ್ ಸಿಗೋದಿಲ್ಲ ತಿಳ್ಕೊ ಬಂದೆ ಸ್ವಲ್ಪ ಮೇಕಪ್ ಮಾಡ್ಕೊಳಕಾದ್ರೂ ಬಿಡ್ರಿ ಈ ಮೇಕಪ್ ಒಳಗೆ ಬುಟ್ಟಿಗೆ ಬಿದ್ದಿದ್ ನಾನು ಲೇ ನಿಂಗೇನಲ್ಲಿ ಗಂಡು ನೋಡೋ ಶಾಸ್ತ್ರ ಇಲ್ಲ ಕಣೆ ಹೊರಡಿ ಬೇಗ ಏನಂದ್ರಿ ಏನು ಇಲ್ಲ ಬಾ ಬೇಗ ಅಂದೆ ನಡೀರಿ ಲೇ ಕೇಳ್ದಿನಿ ಕೂರೋಕ್ಕಾಗ್ತಿಲ್ಲ ಸ್ವಲ್ಪ ಸರ್ಕೊಂಡ್ ಕೂರೆ ಇನ್ನೆಲ್ಲಿಗೆ ಸರ್ಕೊಳ್ಳಿ ಈ ಡ್ರೈವರ್ ಮಟ್ಟೆ ಮೇಲೆ ಹೋಗಿ ಕೂತ್ಕೊಳ್ಳ ಮಟ್ಟೆ ಮೇಲೆ ಬಂದು ಕೂತ್ರು ನಂಗೇನು ತೊಂದರೆ ಇಲ್ಲ ಮೇಡಮ್ ನಿಂಗೇನ್ ತೊಂದ್ರೆ ಇಲ್ಲಪ್ಪ ಆದ್ರೆ ನಂಗಿದೆಯಲ್ಲ ಹೋಗ್ಲಿ ಬಿಡಿ ಸಿಟ್ಟಾಗ್ಬೇಡಿ ಮೇಡಮ್ ನೀವಿಬ್ರು ಎಲ್ಲಿಗೆ ಹೊರಟಿದ್ ಸರ್ ಇವಳ ಅಪ್ಪನ ಮನೆಗೆ ಮದ್ವೆ ಆದ್ಮೇಲೆ ಒಳ್ಳೆ ಮಜಾ ಅಲ್ವಾ ಸರ್ ಹೆಂಡತಿ ಮಕ್ಕಳು ಅತ್ತೆ ಮಾವನ ಮನೆ ನಿಮ್ದಿನ್ನು ಮದ್ವೆ ಆಗ್ಲಿಲ್ಲ ಅನ್ಸುತ್ತೆ ಇನ್ನೂ ಇಲ್ಲ ಸರ್ ಅದಕ್ಕೇನಪ್ಪ ನಿಂಗ್ ಮಜಾ ಅನ್ಸ್ತಿರೋದು ಒಂದ್ ಸರಿ ಈ ಹಳ್ಳಕ್ ಬಿದ್ದು ನೋಡು ಆಗ ಗೊತ್ತಾಗತ್ತೆ ಮಜನಾ ಸಜನಾ ಅನ್ನೋದು ಮಮ್ಮಿ 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 ಬಂದೇನಮ್ಮ ಹ್ಞೂ ಮಮ್ಮಿ ಅಯ್ಯೋ ಅಳಿಮಯ್ಯ ಯಾಕಪ್ಪ ಹಿಂಗ್ ತೆಳ್ಳಗಾಗ್ಬಿಟ್ಟಿದ್ಯಾ ಬಾಡಕ್ ಹಾಕಿದ್ ಮಾವಿನ ಮಿಡಿ ತರ ಚರ್ಟ್ ಹೋಗಿದ್ಯಲ್ಲಪ್ಪ ಏನ್ ಮಾಡೋದತ್ತೆ ನಿಮ್ ಮಗಳ ಒಳಗೆ ಹಿಂಗಾಗ್ಬಿಟ್ಟಿದೀನಿ ನೋಡಿ ನಿಮ್ ಮಗಳು ನೀರ್ ಕುಡಿಯಲ್ಲ ನನ್ ರಕ್ತ ಹೀರ್ತಾಳೆ ಅಳಿಮಯ್ಯ ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಮಾವಯ್ಯ ನಾ ಕೂತ್ಕೋತಿದ್ದೆ ಆದ್ರೆ ಬರ್ತಾ ಬರ್ತಾ ಅತ್ತೆ ಎದೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ರು ಹೋಗೆ ಏನ್ ನಿಂತು ನೋಡ್ತಿದ್ಯಾ ಹೋಗಿ ಅಳಿಮಯ್ಯನಿಗೆ ಚಾ ತಿಂಡಿ ತಗೋಬಾ ಹೋಗು ಮಂಜಾ ಮಂಜಾ ಏನಪ್ಪ ಬಾವನ್ ಕೈ ತೊಳಿಯೋಕ್ ನೀರ್ ತಗೋಬಾ ಬ್ಯಾಡ ಬಿಡಿ ಮಾವಯ್ಯ ನೀರಲ್ಲಿ ಕೈ ತೊಳೆದ ಕೂಡ್ಲೆ ಏನ್ ಕ್ರಿಮಿಗಳು ಸತ್ತು ಬಿಡ್ತಾವ ಇರಿ ಬಾವ ಕ್ರಿಮಿಗಳು ಸಾಯೋ ಔಷಧಿನೇ ತಂದು ಕೊಡ್ತೀನಿ ನಿಮ್ಗೆ ತಗೊಳ್ಳಿ ಬಾವ ಏನೋ ಇದು ಹಾರ್ಪಿಕ್ ಇದ್ಯಾಕೆ ಇದ್ರಲ್ಲಿ ಪೈಖಾನೆ ತೊಳಿತಾರಲ್ವೇನೋ ನಿಮ್ ಕೈಯಲ್ಲೂ ಅದೇ ಪೈಖಾನೆ ಕ್ರಿಮಿನೇ ಇರೋದಲ್ವಾ ಇದೇ ಮಾವಯ್ಯ ನನ್ನನ್ನು ಕರ್ಸಿ ಅಪಮಾನ ಮಾಡ್ತಿದ್ದೀರಾ ಲೋ ಮಂಜಾ ಹೋಗೋ ಅದನ್ನ ಹಿಡ್ಕೊಂಡು ಹೋಗೋ ಇಲ್ಲಿಂದ ಬೇಜಾರಾಗ್ಬೇಡಿ ಅಳಿಮಯ್ಯ ಚಿಕ್ಕ ಹುಡ್ಗ ತಿಳುವಳಿಕೆ ಕಮ್ಮಿ ಕಮ್ಮಿನಾ ಮದ್ವೆ ಮಾಡಿ ನೋಡಿ 1 ವರ್ಷದಲ್ಲಿ 4 ಮಕ್ಕಳನ್ನ ಹುಟ್ಟಿಸ್ತಿದ್ದ ಹೋಗ್ಲಿ ಬಿಡಪ್ಪ ಕುಡಿಯೋಕ್ ನೀರ್ ಹೇಳಲಾ ನೀರಾ ಬಾವಿದ್ ಸಾದ ನೀರ್ ಇರ್ಬೇಕಲ್ವಾ ನಿಮ್ದು ನೀವು ಅದೇ ಕುಡಿಯೋದಲ್ವಾ ಹ್ಞೂನಪ್ಪ ನಾವು ಬಾವಿ ಸಾದ ನೀರೇ ಕುಡಿಯೋದು ಬೇಡ ಬಿಡಿ ನಾನು ಬಾವಿ ನೀರೆಲ್ಲ ಕುಡಿಯಲ್ಲ ಬಾವಿ ನೀರು ಕುಡಿದ್ರೆ ಶೀತ ಆಗ್ಬಿಡತ್ತೆ ನಾವು ಮಿನರಲ್ ವಾಟರ್ ಕುಡಿಯೋದು ಸಾದ ನೀರೆಲ್ಲ ಕುಡಿಯಲ್ಲ ಓ ಬಾವಾಜಿ ಮಿನರಲ್ ವಾಟರ್ ಅಲ್ಲ ಅದು ಮಿನರಲ್ ವಾಟರ್ ಏ ದೊಡ್ಡವರಿಗೆ ಉಲ್ಟಾ ಮಾತಾಡ್ತೀಯ ಬಾವ ಹೇಳಿದ್ರಲ್ಲ ಮಿನರಲ್ ವಾಟರ್ ಅಂತ ಮಿನರಲ್ ವಾಟರ್ ಅಂದ್ರೆ ಮಿನರಲ್ ವಾಟರೇ
ಬಾವ ಏನೋ ಹೇಳ್ತಾರೆ, ಅವ್ರು ಹೇಳ್ತಾರಂತ ನಾವು ಒಪ್ಕೊಂಡ್ ಬಿಡೋದಾ? ನಾಳೆ ಬಾವ ನಾವು ಅನ್ನ ತಿನ್ನೋದಿಲ್ಲ ಹೇಲ್ ತಿನ್ನೋದು ಅಂತಾರೆ, ನಾವು ಅದನ್ನು ಹೌದಂತ ಒಪ್ಪಿ ಬಿಡೋದಾ? ತಲೆ ಹರಟೆ ಮಾಡಬೇಡ, ಸುಮ್ಮನೆ ಕೂತ್ಕೋ. ಅಳಿಮಯ್ಯ ಚಿಕ್ಕ ಹುಡುಗ, ಏನೋ ಗೊತ್ತಾಗಲ್ಲ, ತಪ್ಪು ತಿಳ್ಕೊಬೇಡಿ. ಹೇಳಿ, ಇದನ್ನೆಲ್ಲ ಮನ್ಸಿಗೆ ತಗೊಳಕ್ಕಾಗತ್ತ ಮಾವಯ್ಯ? ಹೋಗ್ಲಿ ಬಿಡಿ, ಈ ಒಂದ್ ದಿನ ಅವನ್ನ ನಮ್ಮ ಮನೆ ಕಳ್ಸ್ಕೊಡಿ ಸಾಕು. ಬರ್ತೀಯನೋ ನಮ್ಮ ಮನೆಗೆ? ಅಳಿಮಯ್ಯ, ನಮ್ಮ ಮಗನಿಗೆ ಹೆಣ್ಣು ಹುಡುಕ್ತಿದೀವಿ, ನಿಮ್ ದೃಷ್ಟಿಯಲ್ಲಿ ಯಾರಾದ್ರೂ ಇದ್ರೆ ಹೇಳಿ. ಇವನೀಗ ಯಾಕತ್ತೆ ಸುಮ್ಮನೆ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡ್ತೀರಾ? ಏನ್ ಬಾವ, ನಿಮ್ಮಂತ ಪಟ್ಟಿಂಗ ಮಕ್ತಾರ್ ಮನ್ಸನಿಗೆ ಹುಡುಗಿ ಸಿಕ್ತು ಅಂದ್ಮೇಲೆ ನಾನಂತೂ ನಿಮ್ಗಿಂತ ಎಷ್ಟೋ ಕಮ್ಮಿನೇ ಬಿಡಿ. ಅಳಿಮಯ್ಯ, ಮೊನ್ನೆ ಏನೋ ನಿಮ್ಮ ಅಮ್ಮಂದು ನನ್ನ ಮಗಳದ್ದು ಜಗಳ ಆಯ್ತಂತಲ್ಲಪ್ಪ, ಯಾಕೆ ಜಗಳ ಮಾಡ್ಕೊಂಡ್ರು ಅತ್ತೆ ಸೊಸೆ? ಅಯ್ಯೋ ಅತ್ತೆ, ನಿಮ್ಮ ಮಗಳು ಬೆಳಿಗ್ಗೆ ನನ್ನ ಅಮ್ಮಂಗೆ, ಅತ್ತೆ ನೀವು ತುಂಬಾ ಆಲ್ಸಿ ಕಣ್ರಿ, ರಾತ್ರಿ ಬೇಗ ಮಲ್ತೀರಾ, ಬೆಳಿಗ್ಗೆ ಏಳೋದೇ ಇಲ್ಲ ಅನ್ಬೇಕಾ? ಯಾರಾದ್ರೂ ಹಿಂಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರ? ಇದಕ್ಕೆ ಆಯ್ತು ನೋಡಿ ಜಗಳ. ಏನಾಯ್ತು ಹೇಳಿದ್ರೆ ಇದ್ದದನ್ನ ಇದ್ದಂಗೆ ಹೇಳಿದ್ಲಪ್ಪ, ಅದ್ರಲ್ಲೇನ್ ತಪ್ಪು? ಅಯ್ಯೋ ಅತ್ತೆಮ್ಮ, ಹಂಗೆಲ್ಲ ಯಾರ ಮುಂದೆ ಮಾತಾಡಿದ್ರೆ ಆಗಲ್ಲ. ಅದೇ ನಿಮ್ಮ ಮುಂದೆ ನೀವು ಹಂಗೆ ಹಿಂಗೆ ಅಂತ ಒಗಿತೀನಿ, ನಿಮಗೆ ಸಿಟ್ಟು ಬರಲ್ವಾ? ಅದು ಹೌದನ್ನು, ನಿನ್ನ ಮಾತಲ್ಲೂ ಸತ್ಯ ಇದೆ. ಇದೇ ಅರ್ಥ ಆಗ್ಬೇಕಲ್ಲ ನಿಮ್ಮ ಮಗಳಿಗೆ. ಇದನ್ನ ನೀವು ತಾಯಿ ಆದವಳು ಹೆಣ್ಣು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇದನ್ನೆಲ್ಲ ಮದುವೆ ಮಾಡ್ಕೊಂಡು ಹೋದ್ ನಾವು ಹೇಳ್ಕೊಡ್ತಾ ಕೂತ್ಕೊಳ್ಳೋದಾ? ನಾವು ಹೇಳಿದ್ರು ಅವ್ರು ಕೇಳ್ಬೇಕಲ್ಲ. ಅಯ್ಯೋ ಅಳಿಮಯ್ಯ, ಬಿಸಿ ಆಗ್ಬೇಡಿ, ಶಾಂತಿ. BP ಏರಿದ್ರೆ ಕಷ್ಟ. ಬಿಸಿ ಆಗ್ಲಿಲ್ಲ ಮಾಮಯ್ಯ, ತಮಾಷೆಗಂದೆ. ಒಂದೊಂದ್ಸರಿ ತಾಳ್ಮೆ ತಪ್ಪಿಬಿಡತ್ತೆ. ನೀವು ಮಾತಾಡ್ಕೋತೀರಿ, ನಾ ಹೋಗಿ ಅಡ್ಗೆ ನೋಡ್ಕೋತೀನಿ. ಮತ್ತೆ ಅಳಿಮಯ್ಯ, ನಿಮ್ಮ ಕೆಲಸ ಕಾರ್ಯ ಎಲ್ಲ ಏನು ಹೇಳುತ್ತೆ? ನಮ್ಮ ಕೆಲಸ ಕಾರ್ಯಕ್ಕೆ ಏನು ಮಾತಾಡೋದು ಬರಲ್ಲ ಮಾವಯ್ಯ. ಲೇ ಮಂಜ, ಮನೇಲಿ ಇರ್ತೀಯೇನೋ, ಶಾಲೆಗಿಲೆ ಹೋಗೋದಿಲ್ವಾ? ಓ ಬಾವಾ, ನಿಮ್ಮ ಥರ ಅನ್ಪಡ ಅನಾಡಿ ಅಲ್ಲ ನಾನು. ಸ್ಕೂಲಲ್ಲಿ ಮಾನಿಟರ್ ಆಗಿದ್ದೀನಿ. ಓಹೋ, ಮಾನಿಟರ್ ಅಣ್ಣ. ಹಾಗಾದ್ರೆ ಎ ಆದ್ಮೇಲೆ ಏನ್ ಬರುತ್ತೆ? B. Z ಆದ್ಮೇಲೆ? ಅದ್ ನಂಗೆ ಗೊತ್ತಿಲ್ಲ. ಮತ್ತೆ ಯಾಕಪ್ಪ ಶಾಲೆಗೆ ಹೋಗ್ತಿದ್ಯಾ? ಪೈಖಾನೆ ತೊಳಿಯೋಕ? ಸರಿ, ಹಾಗಾದ್ರೆ ನೀವು ಹೇಳಿ ನೋಡೋಣ, Z ಆದ್ಮೇಲೆ ಏನ್ ಬರುತ್ತಂತ. ಹೇಳ್ತಿದ್ದೆ, ಆದ್ರೆ ಅದು ನಿಂಗೆ ಅರ್ಥ ಆಗ್ಬೇಕಲ್ಲಪ್ಪ. ನಿನ್ ತಲೆ ಮೇಲಿಂದ ಹಾರೋಗ್ಬಿಡುತ್ತೆ. ತಲೆ ಮೇಲಿಂದ ಹಾರಿ ಹೋಗಲ್ಲ, ಹೇಳಿ ನೀವು. ಯಪ್ಪ, ಹುಷಾರಿ ಏನೋ ಹೊಡಿಯೋಕ್ ಹೋದೆ, ನನ್ನ ಹುಷಾರಿ ನಂಗೆ ಭಾರಿ ಬೀಳ್ತಿದ್ಯಲ್ಲಪ್ಪ. ಏನ್ ಯೋಚಿಸ್ತಿದ್ದೀವಿ ಹೇಳಿ? ನೀನೇನೋ ಸಣ್ಣವನಪ್ಪ, ದೊಡ್ಡದಾಗು, ಆಗ ಎಲ್ಲ ಹೇಳ್ತೀನಿ. ಈಗ ಅದೆಲ್ಲ ಬೇಡ ಬಿಡು. ಬರೀ ಸುಳ್ಳು ಭಾವ, ನನ್ನ ಹತ್ರನೇ ಬೋಳಿ ಬಿಡ್ತಾರೆ. ಮಾವಯ್ಯ, ಬಟ್ಟೆ ತಗೊಳ್ಳೋ ಕರೆದ್ರಿ ಅಂತೆ, ನಿಮಗ್ ಬೇಜಾರಾಗಬಾರ್ದು ಅಂತ ಬಂದೆ. ಬಟ್ಟೆನಾ? ಇಲ್ಲಪ್ಪ, ನಾನೇನು ಬಟ್ಟೆ ತಗೊಳ್ಳೋ ಕರ್ಸ್ಲಿಲ್ಲ. ಲೇ ರತ್ನ, ಏನಾಯ್ತ್ರಿ? ಲೇ, ನೀ ಹೇಳಿದ್ದಲ್ವೇನೆ ಮಾವ ಬಟ್ಟೆ ತಗೊಳ್ಳೋ ಕರೆದಿದ್ದು ಅಂತ. ಮಾವ ನೋಡಿದ್ರೆ ನಾನು ಕರೀಲಿಲ್ಲ ಅಂತಿದ್ದಾರೆ. ಅದಾ, ನಿಮ್ಮನ್ನ ಇಲ್ಲಿ ಬರೋ ಹಂಗೆ ಮಾಡೋಕ್ಕೆ ನಾನೇ ಸುಳ್ಳು ಹೇಳ್ದೆ ಕಣ್ರಿ. ಸುಳ್ಳು ಬಗಳಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ನಂಗೆ ಬಟ್ಟೆ ಬೇಕಂದ್ರೆ ಬೇಕು, ಇಲ್ಲ ಅಂದ್ರೆ ಹತ್ತು ಬಿಡ್ತೀನಿ ನೋಡಿ, ಹತ್ತು ಬಿಡ್ತೀನಿ. ಭಾರಿ ಕೆಟ್ಟ ಮನುಷ್ಯ ನಾನು. ನಂಗೆ ಬಟ್ಟೆ ಬೇಕಂದ್ಮೇಲೆ ಬೇಕೇ ಬೇಕು. ಅಯ್ಯೋ ಅಳ್ಬುರ್ಕ ಬಾವಯ್ಯ. ಅಯ್ಯಯ್ಯೋ ಅಳಿಮಯ್ಯ, ಸಮಾಧಾನ ಮಾಡ್ಕೊಳ್ಳಿ, ಅಳುಬಿಡಿ. ನಾನು ನಿಮಗೆ 50 ರೂಪಾಯಿ ಕೊಡ್ತೀನಿ, ನೀವು ಯಾವ ಬಟ್ಟೆ ಬೇಕಾದರೂ ತಗೊಳ್ಳಿ. 50 ರೂಪಾಯಿ? 50 ರೂಪಾಯಿಗೆ ಒಂದು ಅಂಡರ್ವೇರ್ ಆದ್ರೂ ಬರುತ್ತಾ? ಬಾವಯ್ಯ, 50 ರೂಪಾಯಿ ಸಿಕ್ಕಿದ್ಯಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಇಸ್ಕೊಳ್ಳಿ. ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ. ಆಮೇಲೆ ಅಳ್ತಾ ಮನೆಗೆ ವಾಪಸ್ ಹೋಗ್ಬೇಕಾಗತ್ತೆ.